ಜನರಲಿ ಪ್ರೆಸ್ ಮೀಟ್ ಅಂದಾಗ ದೊಡ್ಡ ಹೋಟೆಲ್ಸಲ್ಲಿ ಮಾಡೋದು ವಾಡಿಕೆ ಆಗಿದೆ. ಬಟ್ ಆದರೆ ಸಿನಿಮಾ ಅಥವಾ ವಿಷಯ ಯಾವತ್ತೂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ನಾನು ತುಂಬ ಆನೆಸ್ಟ್ಲಿ ತುಂಬ ಖುಷಿಯಾಗಿದ್ದೀನಿ. ಯಾಕಂದರೆ ಇಲ್ಲಿ ಬಂದು ಈ ಏರಿಯಾ ನೀವು ಅವರದ್ದು ಗಟ್ಟಲೆ ಕಾದು ಇವನ್ನೆಲ್ಲ ಈ ಪ್ರೆಸ್ ಮೀಟ್ ಮಾಡೋದ್ರೆ ದಯವಿಟ್ಟು ಮಾಡಿ ಅಂತ. ಯಾಕಂದರೆ ಜನರಲಿ ಪ್ರೆಸ್ ಮೀಟಲ್ಲಿ ತುಂಬ ದೊಡ್ಡ ದೊಡ್ಡ ಜಾಗದಲ್ಲಿ ಮಾಡ್ತೀವಿ, AC ಹಾಲ್ ಇರುತ್ತೆ. ಎಸ್, ಅಟ್ ದ ಸೇಮ್ ಟೈಮ್ ನೀವು ಕೂಡ ನನಗೆ ಸಪೋರ್ಟಿವ್ ಆಗಿ ಸಲಗಾನ ತುಂಬ ದೊಡ್ಡ ಮಟ್ಟದ ಗೆಲುವಿಗೆ ನನ್ನ ಮೇನ್ ಪಿಲ್ಲರ್ ಆಗಿ ನಿಂತಿದ್ದೀವಿ. ಈಗ ಮತ್ತೆ ಭೀಮಾ ಸಿನಿಮಾದ ಕೊನೆಯ ದಿವಸ ಇವತ್ತು ಕುಂಬಳಕಾಯಿ ಹೊಲಿಯೋಕ್ಕೆ ಹೊರಟಿದ್ದೀವಿ. ನಾನು ಕರೆದಿದ್ದು ತಮ್ಮನ್ನೆಲ್ಲ ಒಂದು ಈ ಲೊಕೇಶನ್ ನೋಡಲಿ ಅಂತ. ಇನ್ನೊಂದು ಇದಾದಮೇಲೆ ಸಣ್ಣದೊಂದು ವಾಕ್ ಕರ್ಕೊಂಡು ಹೋಗ್ತೀನಿ. ಈ ಸಿನಿಮಾದ ಒಂದೇ ವಿಶೇಷ ಏನು ಅಂದರೆ ಸಲಗಾದಲ್ಲಿ ಒಂದು ರೌಡಿಸಮ್ ನಾವು ವೇಳೆ ಏನು ಅಂತ ಹೇಳಿದ್ವಿ. ಈಗ ಇವತ್ತು ಭೀಮಾದಿಂದ ಮಕ್ಕಳಿಗೆ ಅಂದರೆ ಬೆಳೀತಾ ಇರೋ ಯುವ ಪೀಳಿಗೆಗೆ ನಿಮ್ಮ ಕಡೆಯಿಂದ ನೀವು ವೈಯಕ್ತಿಕವಾಗಿ ನಿಂತು ಸಿನಿಮಾನ ನೋಡಿ, ಇಲ್ಲ ಅವ್ರು ಹೇಳಿರೋದ್ರಲ್ಲಿ ಇದು ನಿಜ ಇದೆ, ಪೇರೆಂಟ್ಸು ಹುಷಾರಾಗಿ ಎಚ್ಚರಿಕೆ ಗಂಟೆ ಅಂತ ಹೇಳಿದ್ರೆ ಒಂದು ಕರೆಗಂಟೆ ಕ್ಷಮಿಸಿ, ಎಚ್ಚರಿಕೆ ಗಂಟೆ ಅಲ್ಲ, ಒಂದು ಕರೆಗಂಟೆ ಯೂತ್ಸ್ಗೆಲ್ಲ ತುಂಬ ವಿಷಯ ಹೇಳಿದ್ರೆ ತುಂಬ ಬಿಚ್ಚಿಡ್ಬೇಕಾಗತ್ತೆ. ಯಾಕೆ ಹೇಳ್ಕೊಟ್ಟಿದ್ದೀನಿ, ಏನಿದು ವಿಶೇಷ ಅನ್ನೋದು. ನೀವು ಸಿನಿಮಾ ನೋಡಿದ ದಿವಸ ಖಂಡಿತವಾಗ್ಲೂ ಹೇಳ್ತೀರಾ, ಇಲ್ಲ ಅವ್ರು ಕರ್ಕೊಂಡು ಹೋಗಿದ್ದ ಅಂದರೆ ಈ ಏರಿಯಾ ಅಂತಲ್ಲ, ನಾನು ಎಲ್ಲ ಸಮುದಾಯ ಅಂದರೆ ಬಡವರ ವರ್ಗ, ಶ್ರೀಮಂತರ ವರ್ಗ, ಲೋವರ್ ಮಿಡ್ಲ್ ಕ್ಲಾಸ್ ವರ್ಗ ಏನಿದೆ ಎಲ್ಲ ವರ್ಗದ ಮಕ್ಕಳಿಗೆ ನೀವೆಲ್ಲ ನನಗೆ ಆ ಸಲಗದ ನಿರ್ದೇಶಕನಾಗೋದಕ್ಕೆ ಬೆಂತಟ್ಟಿದ್ದೀರ. ಈಗ ಮತ್ತೊಮ್ಮೆ ಒಂದು ಪ್ರಯತ್ನ ಪಟ್ಟು ನಿಮ್ಮನ್ನು ನಾನು ಬರ್ತಾಯಿದ್ದೀನಿ. ಇನ್ನೊಂದು ಸರಿ ಏನೋ ನಿಮ್ಮನ್ನು ಒಪ್ಸಕ್ಕೆ ಬರ್ತೀನಿ. ಅದರಲ್ಲಿ ಎಷ್ಟು ಸತ್ಯ ಇದೆ ನೀವು ನೋಡಿ. ಸ್ಪೆಷಲಿ ನೀವು ನೋಡಿದಾಗ ನಿಮಗೂ ಜೊತೆಯಲ್ಲಿ ಮನೆಯಲ್ಲಿ ಅಣ್ಣ ತಮ್ಮಂದಿರು ಇರ್ತಾರೆ ಅಥವಾ ಹೆಣ್ಮಕ್ಳು ಅಕ್ಕ ತಂಗಿರು ಇರ್ತಾರೆ. ನೀವು ಒಂದು ಸಣ್ಣದಾಗಿ ಏನು ಎಚ್ಚರಿಕೆ ಕೊಡ್ಬೋದು ವೈಯಕ್ತಿಕವಾಗಿ. ಈಗ ನಾನು ಹೇಳೋದೊಂದಾಗಿ ತಮ್ಮಲ್ಲಿ ತುಂಬ ಜನ ಫಾಲೋ ಮಾಡ್ತಾರೆ. ಈಗ ನಿಮ್ಮ ಪರ್ಸ್ನಲ್ ಪೇಜಸ್ ಎಲ್ಲ ಫಾಲೋ ಮಾಡ್ತಾರೆ, ನಿಮ್ಮ ಯೂಟ್ಯೂಬ್ ಚಾನಲ್ ಆಗಲಿ ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಆಗಲಿ ಮಾಡ್ತಾರೆ. ಈ ಸಿನಿಮಾ ನೋಡ್ತಾ ನಿಮಗೆ ಒಂದು ಕಡೆ ಅನಿಸುತ್ತೆ, ಇದಕ್ಕೆ ವಿಜಯ್ ಅವರು ನಮ್ಮನ್ನು ಕರೆದಿದ್ದು. ಸರಿ, ನಾನೊಬ್ಬ ಯೂತ್ಫುಲ್ ಬೆಂಗಳೂರಲ್ಲಿ ವ್ಯಾಪಿಸಿರುವಂಥ ಒಂದು ವೈರಸ್ಸೇ ಅನ್ಬೋದು. ಅದನ್ನು ಆ ವೈರಸ್ ಬಗ್ಗೆ ಮಾತಾಡಕ್ಕೆ ಹೋಗ್ತೀನಿ. ಅದು ಕರೋನಾಗಿಂತ ಡೇಂಜರಸ್ ಆಗಿದೆ. ರಿಯಲ್ ಇನ್ಸಿಡೆಂಟ್ ಏನಾಗಿದೆ ಅಥವಾ ಈ ಸಿನಿಮಾ ಎಲ್ಲವೂ ರಿಯಲ್ ಇನ್ಸಿಡೆಂಟು, ರಿಯಲ್ ಪಾತ್ರಗಳು ಎಲ್ಲವನ್ನು ಇಟ್ಟು ಎಲ್ಲ ರಿಯಲ್ ಪಾತ್ರಗಳನ್ನು ನಾನು ಇಂಪ್ರೂವ್ ಮಾಡಿ ಆ ಇಂಟರ್ವ್ಯೂರಲ್ಲಿ ಅವರು ಯಾರ್ಯಾರನ್ನ ಬೈದರು. ಈಗ ಕೆಲವು ಸರ್ತಿ ನೀವು ನೋಡಿದಂಗೆ ಈಗ ಸಲಗಾಲಿ ಹೀರೋನ ಬೈತಾರೆ, ಕೆಲವು ಸರ್ತಿ ಜೊತೆಲಿರೋರನ್ನ ಬೈತಾರೆ. ಆ ಥರ ಯಾರನ್ನ ಬೈತೀವಿ ಯಾರನ್ನ ಇಂಟರ್ವ್ಯೂ ಮಾಡಿದ್ದೀನೋ ಅವ್ರವ್ರಿಗೆ ವಿರುದ್ಧವಾಗಿರೋ ಎಲ್ಲರನ್ನೂ ಬೈದಿದ್ದಾರೆ. ಅವ್ರನ್ನೆಲ್ಲ ಆಸ್ ಇಟ್ ಈಸ್ ಬೇರೆ ಅವ್ರನ್ನ ಕರೆದು ಅದನ್ನು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ರಿಯಲ್ ಇನ್ಸಿಡೆಂಟ್ ಇನ್ಸ್ಪೈರ್ಡ್ ವಿಷಯನೇ ನಿಮಗೆಲ್ಲ ಗೊತ್ತಿರೋದೇ. ಏನು ನಾನೇನು ದೊಡ್ಡದಾಗೇನೋ ಮಾಡಿದ್ದೀನಿ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ನೀವು ಡೈಲಿ ನೋಡಿರುವಂಥದ್ದು ಒಂದು ವಿಷಯದಲ್ಲಿ ಒಂದು ವೈರಸ್ ಅಂದರೆ ಇಟ್ಸ್ ಮೋರ್ ದೆನ್ ಡೇಂಜರಸ್ ದೆನ್ ಕರೋನಾ ವೈರಸ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಒಂದು ಸಣ್ಣ ಅಲರ್ಟ್ ನಾನು ಹೇಳ್ತೀನಿ ಅವತ್ತು ಕೂಡ. ದಯವಿಟ್ಟು ಹಿಂಗಿದೆ, ನಿಮ್ಮ ಮನೆಯಲ್ಲಿ ಯಾರನ್ನ ತಿಳಿಸ್ಬಿಡಿ, ಇಲ್ಲಾಂದರೆ ಕಷ್ಟ ಆಗಬಹುದು, ಕಷ್ಟ ಆಗುತ್ತೆ. ನೀವು ಹೇಳಲ್ಲ ಸರ್, ಆದ್ರೆ ಹೇಳ್ತೀವಿ ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ವಿಚಾರವೇನಾದರೂ ಖಂಡಿತವಾಗ್ಲೂ ಇಲ್ಲ. ಹೆಣ್ಮಕ್ಳು ಕಳ್ಳ ಸಾಗಾಣಿಕೆ ಅಂತ ಅಲ್ಲ, ಇಲ್ಲ ಎಲ್ಲ ಹೆಣ್ಮಕ್ಳು ಕಳ್ಳ ಸಾಗಾಣಿಕೆ ಯಾವುದೂ ಇಲ್ಲ. ತುಂಬ ಹಳೆ ವೈರಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ. ಏನಾಗುತ್ತೆ, ಈಗ ಈ ರೂಪಾಂತರಗೊಳ್ತಾ ಇದೆಯಲ್ಲ, ಆ ಥರದ್ದು ಕೆಲವು ವೈರಸ್ಗಳನ್ನ ಗೊತ್ತಿಲ್ಲ, ಬಹುಶಃ ವ್ಯವಸ್ಥೆ ಸರಿ ಮಾಡ್ತಾ ಇಲ್ವೇನೋ. ಆದರೆ ಅದು ಬೇರೆ ಬೇರೆ ರೂಪಾಂತರ ತಗೋತಾನೆ ಇದೆ. ನೀನು ಅಲ್ಲಿರೋದು ನಾನು ಇಲ್ಲಿ ಇರ್ತೀನಿ, ಇಲ್ಲಿರೋ ನಾನು ಇಲ್ಲಿ ಇರ್ತೀನಿ ಅಂತ ತಗೋತಾ ಇದೆ. ಅದರಲ್ಲಿ ಇವತ್ತು ಆಲ್ಮೋಸ್ಟ್ ಆ್ಯಕ್ಚುಲಿ ಎಲ್ಲ ಮುಗಿದೋಗಿದೆ ಕೆಲಸ.
ಎಲ್ಲ ರೆಕಾರ್ಡಿಂಗು ಎಲ್ಲ ಆಲ್ಮೋಸ್ಟ್ ಎಂಡಲ್ಲಿದ್ದೀವಿ. ಇವತ್ತೇನು ಅಂದರೆ ಕೊನೆ ದಿವಸ ಅಂತ ಇಟ್ಕೊಂಡಿದ್ವಿ. ಇವತ್ತು ಆ ಕುಂಬಳಕಾಯಿ ಹೊಡೆದು ಐಸಿನ ಜಾಯಿನ್ ಮಾಡಿದ್ರೆ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಆಲ್ರೆಡಿ ತಮಗೆ ಗೊತ್ತಿರೋ ಸಾಂಗ್ಸ್ ಎಲ್ಲ ತುಂಬ ಅದ್ಭುತವಾದ ಪ್ರತಿಕ್ರಿಯೆ ಇದೆ. ಇನ್ನೂ ಒಂದು 2-3 ಸಾಂಗ್ ಬಿಡೋ ಸಾಧ್ಯತೆ ಇದೆ. ಇನ್ನೊಂದು ಲೋಕಲ್ ಸಾಂಗ್ ಒಂದು ರೆಡಿ ಮಾಡಿದ್ದೀವಿ, ಬರ್ತೀವಿ ಆದಷ್ಟು ಜಲ್ದಿ. ಇದೀಗ ದೀಪಾವಳಿಲಿ ಸಿನಿಮಾನ ಪ್ಲಾನ್ ಮಾಡಿದ್ರಿ ಸರ್. ಸೊ ತಡ ಏನಕ್ಕಾಯ್ತು, ಮುಂದೆ ಏನು ಬರ್ತಾರೆ? ಅಲ್ಲ, ಈಗ ಒಂದೊಂದ್ಸರಿ ಚಂದ್ರಗ್ರಹಣ ಬಿಡಬೇಕು, ನಾವೇನು ಮಾಡೋಣ? ಸರ್ ದುನಿಯಾ ಥರ ಇನ್ನು ತಾಯಿ ಸೆಂಟಿಮೆಂಟ್ ಸರ್ ತಾಯಿ ಸೆಂಟಿಮೆಂಟ್ ಸರ್, ಎಲ್ಲರ ಮೇಲೂ ಸೆಂಟಿಮೆಂಟ್ ಇದೆ, ನಿಮ್ಮ ಮೇಲೂ ಸೆಂಟಿಮೆಂಟ್ ಇದೆ. ದಯವಿಟ್ಟು ತಾವು ನಿಂತು ಒಂದು ಸಾಥ್ ಕೊಡಿ ಅಂತ ಅಷ್ಟೇ.